ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರ ಮತ್ತೊಂದು ದಿಕ್ಸೂಚಿ ಯೋಜನೆಗೆ ಮುಂದಾಗಿದೆ. ಪೂರ್ವ ಮತ್ತು ದಕ್ಷಿಣ ಬೆಂಗಳೂರಿನ ನಡುವಿನ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಸುಗಮಗೊಳಿಸುವ ಉದ್ದೇಶದಿಂದ ಹಳೆ ಮದ್ರಾಸ್ ರಸ್ತೆಯ ಎಸ್ವಿ ರೋಡ್ ಮೆಟ್ರೋ ನಿಲ್ದಾಣದಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಜಂಕ್ಷನ್ನವರೆಗೆ ಬರೋಬ್ಬರಿ 1300 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಮೇಲ್ಸೇತುವೆ ನಿರ್ಮಾಣ ಮಾಡಲು ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗಿದೆ. ನಗರದ ಅತ್ಯಂತ ಜನನಿಬಿಡ ರಸ್ತೆಗಳ ಟ್ರಾಫಿಕ್ ಚಿತ್ರಣವನ್ನೇ ಬದಲಿಸಬಲ್ಲ ಈ ಮೆಗಾ ಪ್ರಾಜೆಕ್ಟ್ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೈಗೆತ್ತಿಕೊಳ್ಳುತ್ತಿರುವ ಅತಿ ದೊಡ್ಡ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿದ್ದು, ಇಂದಿರಾನಗರದಂತಹ ಪ್ರತಿಷ್ಠಿತ ವಸತಿ ಪ್ರದೇಶಗಳ ಮೇಲೂ ಇದು ಭಾರೀ ಪ್ರಭಾವ ಬೀರಲಿದೆ. 1300 ಕೋಟಿ ಬಜೆಟ್ನಲ್ಲಿ ಕಂಪ್ಲೀಟ್ ಬಿಲ್ಲಿಂಗ್ ಲೆಕ್ಕಾಚಾರ. ಒಟ್ಟು ಯೋಜನೆ ಉದ್ದ 11.625 ಕಿಲೋಮೀಟರ್. ಸಿವಿಲ್ ಕಾಮಗಾರಿ ವೆಚ್ಚ 852 ಕೋಟಿ. ಭೂಸ್ವಾಧೀನ ವೆಚ್ಚ 171.38 ಕೋಟಿ. ಇತರೆ ವೆಚ್ಚಗಳು 276.62 ಕೋಟಿ. ಒಟ್ಟು ಅಂತಿಮ ವೆಚ್ಚ 1300 ಕೋಟಿ ರೂಪಾಯಿ. 11.62 ಕಿಲೋಮೀಟರ್ ಉದ್ದದ ಹೊಸ ಫ್ಲೈಓವರ್ ಮಾರ್ಗ ಎಲ್ಲೆಲ್ಲಿ ಸಾಗಲಿದೆ? ಡಿಪಿಆರ್ ಪ್ರಕಾರ ಈ ಪ್ರಸ್ತಾವಿತ ಎಲಿವೇಟೆಡ್ ಕಾರಿಡಾರ್ ಒಟ್ಟು 11.62 ಕಿಲೋಮೀಟರ್ ಉದ್ದ ಇರಲಿದ್ದು, ನಗರದ ಈ ಪ್ರಮುಖ ಲಿಂಕ್ ರಸ್ತೆಗಳ ಮೂಲಕ ಹಾದು ಹೋಗಲಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಹಳೆ ಮದ್ರಾಸ್ ರಸ್ತೆಯ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ. ಹಾದು ಹೋಗುವ ಮಾರ್ಗ ಇಂದಿರಾನಗರದ 80 ಅಡಿ ರಸ್ತೆ, ಸಿಎಂಎಚ್ ರಸ್ತೆ 100 ಅಡಿ ರಸ್ತೆ, ದೊಮ್ಮಲೂರು, ಕೋರಮಂಗಲ, ಮಡಿವಾಳ. ಎಡಿಟಿಂಗ್ ಪಾಯಿಂಟ್ ಸಿಲ್ಕ್ ಬೋರ್ಡ್ ಜಂಕ್ಷನ್. ಕಳೆದ ಏಪ್ರಿಲ್ ತಿಂಗಳಲ್ಲಿ ರಾಜ್ಯ ಸರ್ಕಾರವು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡಲು 11 ಹೊಸ ಮೇಲ್ಸೇತುವೆಗಳಿಗೆ ಅನುಮೋದನೆ ನೀಡಿತ್ತು. ಆ ಪೈಕಿ ಈ ಯೋಜನೆಯು ಒಂದಾಗಿದೆ. ಪ್ರಸ್ತುತ ಆಮೆಗತಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಎಜಿಪುರ ಮೇಲ್ಸೇತುವೆ ಯೋಜನೆಗೆ ಪೂರಕವಾಗಿ ಈ ಹೊಸ ಮಾರ್ಗವನ್ನು ವಿನ್ಯಾಸಗೊಳಿಸಲಾಗಿದೆ. ಎಂಜಿನಿಯರಿಂಗ್ ಚಮತ್ಕಾರ. ಈ ಕಾರಿಡಾರ್ನಲ್ಲಿ ಏನೇನಿರಲಿದೆ? ಈ ಬೃಹತ್ ಫ್ಲೈಓವರ್ ಕೇವಲ ರಸ್ತೆಯಷ್ಟೇ ಆಗಿರೋದಿಲ್ಲ, ಇದರಲ್ಲಿ ಹಲವು ಸಂಕೀರ್ಣ ಎಂಜಿನಿಯರಿಂಗ್ ವಿನ್ಯಾಸಗಳನ್ನ ಅಳವಡಿಸಲಾಗ್ತಾ ಇದೆ. ರೋಟರಿ ಫ್ಲೈಓವರ್ಗಳು. ಹಳೆ ಮದ್ರಾಸ್ ರಸ್ತೆ ಮತ್ತು ಮಡಿವಾಳ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಮುಕ್ತವಾಗಿರಿಸಲು ರೋಟರಿ ಸ್ಟ್ರಕ್ಚರ್ ನಿರ್ಮಿಸಲಾಗ್ತಾ ಇದೆ. 90 ಡಿಗ್ರಿ ತಿರುವುಗಳು. ಇಂದಿರಾ ಗೇಟ್ ಮತ್ತು ಹಳೆಯ ಕೆಎಫ್ಸಿ ಸಿಗ್ನಲ್ ಬಳಿ ಅತ್ಯಂತ ಕಠಿಣವಾದ 90 ಡಿಗ್ರಿಯ ಶಾರ್ಪ್ ಕರುಗಳು ಬರಲಿವೆ. ದೊಮ್ಮಲೂರು ರ್ಯಾಂಪ್. ದೊಮ್ಮಲೂರು ಬಳಿ ಇನ್ನರ್ ರಿಂಗ್ ರೋಡ್ಗೆ ಸಂಪರ್ಕ ಕಲ್ಪಿಸಲು ಒಂದೇ ಒಂದು ರ್ಯಾಂಪ್ ಲಿಂಕ್ ನೀಡಲಾಗ್ತಾ ಇದೆ. ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್. ಸಿಲ್ಕ್ ಬೋರ್ಡ್ ಜಂಕ್ಷನ್ ತಲುಪುತ್ತಿದ್ದಂತೆ ಇದು ಮೆಟ್ರೋ ಲೈನ್ ಜೊತೆ ಸಂಯೋಜನೆಗೊಳ್ಳುವ ಡಬಲ್ ಡೆಕ್ಕರ್ ಫ್ಲೈಓವರ್ ಆಗಿ ಬದಲಾಗಲಿದೆ. ಈ ಯೋಜನೆಗೆ ಒಂದು ಕಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದೆಡೆ ತೀವ್ರ ಆತಂಕವೂ ಶುರುವಾಗಿದೆ. ಇಂದಿರಾನಗರದ ಹಸಿರು ಮರಗಳಿಂದ ಕಂಗೊಳಿಸುವ ಸುಂದರ ರಸ್ತೆಗಳು ಮತ್ತು ಪಾದಚಾರಿ ಸ್ನೇಹಿ ಜಾಗಗಳ ಮೂಲ ಸ್ವರೂಪವೇ ಈ ಯೋಜನೆಯಿಂದ ಸಂಪೂರ್ಣ ಹಾಳಾಗುವ ಭೀತಿ ಎದುರಾಗಿದೆ. ಪ್ರಮುಖವಾಗಿ ಈಗಾಗಲೇ ಕೋಟಿ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡಲಾಗಿರುವ ರಸ್ತೆಗಳು ಹಾಗೂ ದಶಕಗಳ ಹಳೆಯ ದೊಡ್ಡ ಮರಗಳಿರುವ ಏರಿಯಾಗಳ ಮೇಲೆಯೇ ಈ ಮೇಲ್ಸೇತುವೆ ಹಾದು ಹೋಗುವುದರಿಂದ ವಾಣಿಜ್ಯ ಮತ್ತು ವಸತಿ ವಲಯದ ಮೇಲೆ ಇದು ಭಾರೀ ನಕಾರಾತ್ಮಕ ಪ್ರಭಾವ ಬೀರಲಿದೆ ಎಂದು ವರದಿ ಎಚ್ಚರಿಸಿದೆ. ವರದಿಯ ಪ್ರಕಾರ ಕೇವಲ 2.4 ಕಿಲೋಮೀಟರ್ ಉದ್ದದ ಎಜಿಪುರ ಫ್ಲೈಓವರ್ ಕಾಮಗಾರಿ ಕಳೆದ 1 ದಶಕದಿಂದ ಇನ್ನೂ ನಿರ್ಮಾಣ ಹಂತದಲ್ಲೇ ಕುಂಟುತ್ತಾ ಸಾಗಿದೆ. ಆದರೆ ಅದಕ್ಕಿಂತ 5 ಪಟ್ಟು ದೊಡ್ಡದಾಗಿರುವ ಈ 11.62 ಕಿಲೋಮೀಟರ್ ಉದ್ದದ ಹೊಸ ಮೆಗಾ ಕಾರಿಡಾರ್ ಅನ್ನ ಕೇವಲ 24 ತಿಂಗಳುಗಳಲ್ಲಿ ಸಂಪೂರ್ಣಗೊಳಿಸುವ ಗುರಿಯನ್ನ ಡಿಪಿಆರ್ನಲ್ಲಿ ಹಾಕಿಕೊಳ್ಳಲಾಗಿದೆ. ದಟ್ಟ ಜನಸಂಖ್ಯೆ ಮತ್ತು ಕಠಿಣ ರಸ್ತೆಗಳಿರುವ ಈ ನಗರದ ವಲಯದಲ್ಲಿ ಇಷ್ಟು ಬೇಗ ಕಾಮಗಾರಿ ಮುಗಿಸುವುದು ಬಿಬಿಎಂಪಿ ಮತ್ತು ಸರ್ಕಾರಕ್ಕೆ ಹಿಮಾಲಯದಷ್ಟೇ ದೊಡ್ಡ ಸವಾಲಾಗಲಿದೆ.